ನನ್ನ ಕ್ಯಾರೆಕ್ಟರ್ಗೆ ಕ್ಲೀನ್ ಚೀಟ್ ತಗೊಂಡು ಏನು ಮಾಡಲಿ? ಉಪ್ಪು ಖಾರ ಹಾಕೊಂಡು ನೆಕ್ಲಾ? ನನಗೆ ಬೇಕಾಗಿರೋದು ನಿಮ್ಮ ಜೊತೆ ಮದುವೆ. ಅದಕ್ಕೋಸ್ಕರ ನಿಮ್ಮ ಕ್ಯಾರೆಕ್ಟರ್ಗೂ ಕ್ಲೀನ್ ಚೀಟ್ ಸಿಗಬಾರ್ದು ಸರ್. ಅಶ್ವಿನ್, ಆ ಪೊಲೀಸ್ ನಿನ್ ಜೊತೆ ಟಚ್ಚಲ್ಲಿದ್ದಾನ? ಇಲ್ದೇನೆ ಎಲ್ಲೋಗ್ತಾನೆ. ಸ್ವಲ್ಪ ದಿನ ನಾನೇ ತಲೆ ಮರೆಸ್ಕೊಂಡಿರೋಂಥ ದುಡ್ಡು ಕೊಟ್ಟು ಕಳಿಸಿದ್ದೀನಿ. ಹಾಗಿದ್ರೆ ಅವ್ನಿಗೆ ಫೋನ್ ಮಾಡಿ ಹೊರಗಡೆ ಎಲ್ಲೂ ಕಾಣಿಸ್ಕೋಬೇಡ, ಪೊಲೀಸವ್ರು ನಿನ್ ಹಿಂದೆ ಬಿದ್ದಿದ್ದಾರೆ ಅಂತ ವಾರ್ನ್ ಮಾಡು. ಹಲೋ, ಎಲ್ಲಿದ್ಯಾ? ಬೇಡ ಬೇಡ ಬೇಡ, ಇಲ್ಲಿಗೆ ಮಾತ್ರ ಬರೋಕ್ಕೆ ಹೋಗ್ಬೇಡ. ಏಯ್ ನೋಡು, ನೀನು ಎಲ್ಲಿದ್ಯಾ ಅಲ್ಲೇ ಸೇಫ್. ಅಲ್ಲೂ ಹುಷಾರಾಗಿರೋ ಮರ, ಆಚೆ ಎಲ್ಲೂ ಕಾಣಿಸ್ಕೋಬೇಡ. ಏಯ್ ಯಾಕೆ ಅಂತ ಕೇಳ್ತಿಯಲ್ಲೋ, ಪೊಲೀಸವ್ರು ಹುಡುಕ್ತಿದ್ದಾರೆ ನಿನ್ನ ಅಂತ ಹೇಳ್ತಿಲ್ವ ನಾನು? ಅಪ್ಪ ಇಲ್ಲೂ ಬರಬೇಡ, ಮೈಸೂರಿಗಂತೂ ಕಾಲೇ ಇಡಬೇಡ. ನಾನು ಹೇಳೋ ತನಕ ಸ್ವಲ್ಪ ಅಲ್ಲೇ ಇರೋ, ನಾನು ಹೇಳಿದ್ಮೇಲೆ ಬಾ. ಸರಿ. ಡಾಕ್ಟರ್, ಅವ್ರಿಗೀಗ ಮಾತಿನ ಸಮಸ್ಯೆ ಬಿಟ್ಟು ಬೇರೆ ಯಾವ ಸಮಸ್ಯೆನೂ ಇಲ್ಲ ಅಂತ ಅನ್ಸುತ್ತೆ. ಹೌದು, ಅವ್ರು ತುಂಬಾ ಆರೋಗ್ಯವಾಗಿದ್ದಾರೆ. ಹಾಗಾದ್ರೆ ಅವ್ರಿಗೆ ಮತ್ತೆ ಯಾವಾಗ ಮಾತು ಬರ್ಬೋದು? ಈ ವಿಷಯದಲ್ಲಿ ನಾವು ಈಗಲೇ ಏನು ಹೇಳಕ್ಕಾಗಲ್ಲ ಮಿಸ್ಟರ್ ಕರ್ಣ. ಅಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರು ಮಾತು ಬರಲ್ಲ ಅಂತಿದ್ದೀರಾ? ಬರಬಹುದು, ಬರ್ದೇನೂ ಇರಬಹುದು. ಬಟ್ ಐ ಕಾಂಟ್ ಗಿವ್ ಎನಿ ಹೋಪ್ಸ್. ಡಾಕ್ಟರ್, ಅವ್ರನ್ನ ಡಿಸ್ಚಾರ್ಜ್ ಮಾಡಿಸಿ ಮನೆ ಕರ್ಕೊಂಡು ಹೋಗ್ಬೋದಾ? ನೋನೋ, ಅವ್ರು ಇನ್ನೂ ಎದ್ದು ಓಡಾಡಬೇಕು. ನಾವು ಅದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು. ಮೋರ್ ಓವರ್ ಅವ್ರಿಗೆ ಸ್ಪೈನಲ್ ಕಾರ್ಡ್ಗೆ ಬಲವಾಗಿ ಪೆಟ್ಟು ಬಿದ್ದಿದೆ. ಅವ್ರನ್ನ ಸಡನ್ ಆಗಿ ಹೆಪ್ಸಿ ನೆಡ್ಸಕ್ಕಾಗಲ್ಲ. ಇಟ್ ವಿಲ್ ಟೇಕ್ ಟೈಮ್ ಮಿಸ್ಟರ್ ಕರ್ಣ. ಟ್ರೀಟ್ಮೆಂಟ್ ಮುಗಿದು ಅವ್ರನ್ನ ಮ್ಯಾನೇಜ್ ಮಾಡ್ಕೊತೀನಿ ಅನ್ನೋ ಕಾನ್ಫಿಡೆನ್ಸ್ ಬರೋವರೆಗೂ ಅವ್ರು ಇಲ್ಲೇ ಇರಬೇಕಾಗತ್ತೆ.